ಒಂದು ಮೀಟಿಂಗ್ನಲ್ಲಿ ಮಾತಾಡೋಕೆ ಹಿಂಜರಿಕೆ ಆಗುತ್ತಾ? ಅಥವಾ ತುಂಬಾ ಜನರ ಮುಂದೆ ನಿಂತ ತಕ್ಷಣ ಹೇಳ್ಬೇಕು ಅಂದ್ಕೊಂಡಿದ್ದೆಲ್ಲ ಮರ್ತೋಗುತ್ತಾ? ಹಾಗಾದ್ರೆ ಈ ಮಾತುಕತೆ ನಿಮ್ಗಾಗಿಯೇ ಇದೆ. ಇವತ್ತು ನಾವು ಆತ್ಮವಿಶ್ವಾಸದಿಂದ ಮಾತಾಡೋದು ಹೇಗೆ ಅನ್ನೋ ಸ್ಕಿಲ್ ಬಗ್ಗೆ ಕಲಿಯೋಣ. ಬನ್ನಿ, ಶುರು ಮಾಡೋಣ. ನಿಮಗ್ ಗೊತ್ತಾ, ಜಗತ್ತಿನಲ್ಲಿ ಎಷ್ಟೊಂದು ಜನರಿಗೆ ಬೇರೆ ಯಾವುದೇ ವಿಷಯಕ್ಕಿಂತ ಜಾಸ್ತಿ ಎಲ್ಲರ ಮುಂದೆ ನಿಂತು ಮಾತಾಡೋಕೆ ಭಯ ಅಂತೆ. ಇದು ತುಂಬಾನೇ ಕಾಮನ್ ಆಗಿರೋ ಭಯ. ಸೊ ನಿಮಗೂ ಹೀಗನಿಸಿದ್ರೆ ನೀವು ಒಬ್ರೇ ಅಲ್ಲ ಅಂತ ಅರ್ಥ. ಆದ್ರೆ ಒಂದು ನಿಜವಾದ ವಿಷಯ ಏನಂದ್ರೆ, ಶ್ರೇಷ್ಠ ಮಾತುಗಾರರು ಹುಟ್ಟಿನಿಂದಲೇ ಬಂದಿರಲ್ಲ, ಅವರನ್ನ ಸಮಯ ಮತ್ತು ಅಭ್ಯಾಸ ರೂಪಿಸುತ್ತೆ. ಅಂದ್ರೆ ಚೆನ್ನಾಗಿ ಮಾತಾಡೋದು ಅನ್ನೋದು ಒಂದು ಕಲಿಯಬಹುದಾದ ಕಲೆ. ಸರಿಯಾದ ಪ್ರಾಕ್ಟೀಸ್ ಮತ್ತು ಟೆಕ್ನಿಕ್ಸ್ಗಳಿಂದ ಯಾರು ಬೇಕಾದರೂ ಈ ಕಲೆಯನ್ನ ಕರಗತ ಮಾಡ್ಕೋಬಹುದು. ಸರಿ, ಹಾಗಾದ್ರೆ ಈ ಸ್ಕಿಲ್ ಕಲಿಯೋದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ನಮ್ಮ ಪ್ರೊಫೆಷನಲ್ ಲೈಫ್ನಲ್ಲಿ ನಮ್ಮ ಧ್ವನಿಗೆ ಎಷ್ಟು ಶಕ್ತಿ ಇರುತ್ತೆ, ಅದರ ಪರಿಣಾಮ ಎಂಥದ್ದು ಅಂತ ಈಗ ನೋಡೋಣ. ಒಳ್ಳೆ ಕಮ್ಯುನಿಕೇಷನ್ ಅಂದ್ರೆ ಬರೀ ಚೆನ್ನಾಗಿ ಮಾತಾಡೋದಷ್ಟೇ ಅಲ್ಲ. ಅದರಿಂದ ನಂಬಿಕೆ ಹುಟ್ಟುತ್ತೆ, ನಮ್ಮ ಟೀಮ್ಗೆ ಒಂದು ಸ್ಫೂರ್ತಿ ಸಿಗುತ್ತೆ, ಮತ್ತೆ ನಮ್ಮಲ್ಲಿ ಒಬ್ಬ ಲೀಡರ್ ಇದಾನೆ ಅನ್ನೋ ಭಾವನೆ ಮೂಡಿಸುತ್ತೆ. ನಾವು ಕಸ್ಟಮರ್ ಜೊತೆ ಮಾತಾಡ್ಲಿ, ನಮ್ಮ ಜೊತೆ ಕೆಲಸ ಮಾಡೋರ ಜೊತೆ ಮಾತಾಡ್ಲಿ, ಅಥವಾ ಒಂದು ದೊಡ್ಡ ಗುಂಪಿನ ಮುಂದೆ ಮಾತಾಡ್ಲಿ, ನಮ್ಮ ಮಾತುಗಳು ನಮ್ಮ ವ್ಯಕ್ತಿತ್ವವನ್ನೇ ನಿರ್ಧಾರ ಮಾಡುತ್ತೆ ಅಲ್ವಾ? ಓಕೆ, ಈಗ ಪರಿಣಾಮಕಾರಿಯಾಗಿ ಮಾತಾಡೋರು ಪಾಲಿಸೋ ಕೆಲವು ಪ್ರಮುಖ ಅಭ್ಯಾಸಗಳನ್ನ ನೋಡೋಣ. ಇವು ಆತ್ಮವಿಶ್ವಾಸದಿಂದ ಮಾತಾಡಕ್ಕೆ ಬೇಕಾದ ಒಂದು ಗಟ್ಟಿ ಫೌಂಡೇಶನ್ ಹಾಕೋಕೆ ಸಹಾಯ ಮಾಡುತ್ತೆ. ಮೊದಲನೇ ಸ್ಟೆಪ್, ಸ್ಟಾರ್ಟ್ ಸ್ಟ್ರಾಂಗ್ ಆಗಿರಬೇಕು. ಮೊದಲ 30 ಸೆಕೆಂಡ್ಗಳಲ್ಲೇ ಕೇಳುಗರ ಗಮನವನ್ನ ನಮ್ಮ ಕಡೆ ಸೆಳೆದುಕೊಳ್ಳೋದು ತುಂಬಾ ಮುಖ್ಯ. ಎರಡನೇದು, ತಯಾರಿ ಅನ್ನೋದೇ ಆತ್ಮವಿಶ್ವಾಸದ ಅಡಿಪಾಯ. ನಮ್ಮ ತಯಾರಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ನಮಗೆ ಟೆನ್ಷನ್ ಕಮ್ಮಿಯಾಗುತ್ತೆ. ಇನ್ನು ಮೂರನೇದು, ನಮ್ಮ ಆಲೋಚನೆಗಳನ್ನ ಒಂದು ಕ್ರಮದಲ್ಲಿ ಜೋಡಿಸ್ಕೊಳ್ಳೋದು. ಅಂದ್ರೆ ಒಂದು ಸ್ಪಷ್ಟವಾದ ಆರಂಭ, ಮಧ್ಯಭಾಗ ಮತ್ತು ಕೊನೆ ಇದ್ರೆ ನಮ್ಮ ಮಾತುಗಳು ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಇನ್ನು 4ನೇ ಪಾಯಿಂಟ್, ನಮ್ಮ ಆಡಿಯನ್ಸ್ ಯಾರು ಅಂತ ತಿಳ್ಕೊಳ್ಳೋದು. ಅವರ ಭಾಷೆಯಲ್ಲೇ ಮಾತಾಡಿದ್ರೆ ಅವರಿಗೆ ಬೇಗ ಕನೆಕ್ಟ್ ಆಗುತ್ತೆ. 5ನೇದು, ಕೃತಜ್ಞತೆ. ನಮಗೆ ಮಾತಾಡೋಕೆ ಅವಕಾಶ ಕೊಟ್ಟವ್ರಿಗೆ ಮತ್ತು ಕೇಳೋಕೆ ಬಂದವ್ರಿಗೆ ಥ್ಯಾಂಕ್ಸ್ ಹೇಳೋದು ನಮ್ಮ ವಿನಯವನ್ನ ತೋರಿಸುತ್ತೆ. ಮತ್ತೆ ಕೊನೆಯದಾಗಿ, ಕಥೆಗಳನ್ನ ಬಳಸಿ. ಜನರಿಗೆ ನಂಬರ್ಸ್ ಅಥವಾ ಡೇಟಾಗಿಂತ ಕಥೆಗಳೇ ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುತ್ತೆ, ಯಾಕಂದ್ರೆ ಕಥೆಗಳು ನೇರವಾಗಿ ಮನಸ್ಸಿಗೆ ತಟ್ಟುತ್ತೆ. ಸರಿ, ಈಗ ಮಾತಾಡುವಾಗ ಎಲ್ರಿಗೂ ಕಾಡೋ ಒಂದು ದೊಡ್ಡ ಪ್ರಾಬ್ಲಮ್, ಅದೇ ನರ್ವಸ್ನೆಸ್ ಅಥವಾ ಭಯ. ಈ ಭಯವನ್ನ ದಾಟಿ ಆತ್ಮವಿಶ್ವಾಸವನ್ನ ಗಳಿಸೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ. ನರ್ವಸ್ ಆಗೋದು ತುಂಬಾನೇ ನ್ಯಾಚುರಲ್. ಎಷ್ಟೇ ಅನುಭವ ಇರೋ ಸ್ಪೀಕರ್ಸ್ ಆದ್ರೂ ಅವರಿಗೂ ಸ್ವಲ್ಪ ಮಟ್ಟಿಗೆ ಆತಂಕ ಇದ್ದೇ ಇರುತ್ತೆ. ಅದು ನಾವು ಫೇಲ್ ಆಗ್ತೀವಿ ಅನ್ನೋ ಸಂಕೇತ ಅಲ್ಲ, ಬದಲಿಗೆ ಆ ಕ್ಷಣಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅನ್ನೋದರ ಸಂಕೇತ. ಈ ನರ್ವಸ್ನೆಸ್ ಅನ್ನ ಕಾನ್ಫಿಡೆನ್ಸ್ ಆಗಿ ಬದಲಾಯಿಸಕ್ಕೆ ಕೆಲವು ಟೆಕ್ನಿಕ್ಗಳಿವೆ. ಪ್ರಾಕ್ಟೀಸ್. ಇದಕ್ಕಿಂತ ಒಳ್ಳೆಯ ದಾರಿ ಇಲ್ಲ. ನಾವು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ, ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ ಅಂತ ಕಲ್ಪಿಸ್ಕೊಳ್ಳಿ. ಭಯದ ಬಗ್ಗೆ ಯೋಚಿಸೋ ಬದಲು ನಾವು ಏನ್ ಸಂದೇಶ ಕೊಡೋಕೆ ಬಂದಿದ್ದೀವಿ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ, ಮತ್ತೆ ನಾವು ಮಾಡೋ ಪ್ರತಿಯೊಂದು ತಪ್ಪಿನಿಂದಲೂ ಪಾಠ ಕಲಿಬೇಕು. ಯಾಕಂದ್ರೆ ತಪ್ಪುಗಳೇ ನಮ್ಮ ಬೆಸ್ಟ್ ಟೀಚರ್ಸ್ ಅಲ್ವಾ? ಈ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ವಿಶ್ವಾಸವು ಅನುಭವದಿಂದ ಬರ್ತದೆ ಮತ್ತು ಅನುಭವವು ಧೈರ್ಯದಿಂದ ಬರ್ತದೆ. ಹಾಗಾಗಿ ಮಾತಾಡೋಕೆ ಧೈರ್ಯ ಮಾಡಿ. ಆ ಧೈರ್ಯವೇ ನಮಗೆ ಅನುಭವ ತಂದುಕೊಡುತ್ತೆ ಮತ್ತು ಆ ಅನುಭವವೇ ಆತ್ಮವಿಶ್ವಾಸವನ್ನ ಗಟ್ಟಿಗೊಳಿಸುತ್ತೆ. ಇಲ್ಲಿವರೆಗೂ ನಾವು ನಮ್ಮ ಮೈಂಡ್ಸೆಟ್ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ನಮ್ಮ ದೇಹ ಭಾಷೆ ನಮ್ಮ ಮಾತಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಈ ಸ್ಲೈಡ್ನಲ್ಲಿರೋ ಮಾತು ತುಂಬಾ ಮುಖ್ಯ. ಮಾತುಗಳು ಬರುವ ಮುನ್ನವೇ ದೇಹವೂ ಮಾತನಾಡುತ್ತದೆ. ಅಂದ್ರೆ ನಾವು ಬಾಯ್ ಬಿಡೋಕು ಮುಂಚೆನೇ ನಮ್ಮ ನಡಿಗೆ, ನಮ್ಮ ನಿಲುವು ಎಲ್ಲವೂ ಒಂದು ಕತೆ ಹೇಳುತ್ತೆ. ಇದು ನಮ್ಮ ಕಮ್ಯುನಿಕೇಷನ್ನಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ಪರಿಣಾಮಕಾರಿ ದೇಹ ಭಾಷೆಗೆ ಕೆಲವು ಟಿಪ್ಸ್ ಇಲ್ಲಿವೆ. ಆಡಿಯನ್ಸ್ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ, ಇದರಿಂದ ಒಂದು ಕನೆಕ್ಷನ್ ಬೆಳೆಯುತ್ತೆ. ಪಾಸಿಟಿವ್ ಆಗಿರೋ ಬಾಡಿ ಲ್ಯಾಂಗ್ವೇಜ್ ಬಳಸಿ. ಪ್ರೊಫೆಷನಲ್ ಆಗಿ ಡ್ರೆಸ್ ಮಾಡಿ, ಇದು ಪ್ರೇಕ್ಷಕರಿಗೆ ನಾವು ಕೊಡುವ ಗೌರವವನ್ನ ತೋರಿಸುತ್ತೆ. ಮಧ್ಯ ಪ್ರಶ್ನೆಗಳನ್ನ ಕೇಳಿ ಮತ್ತೆ ಅವರ ಪ್ರತಿಕ್ರಿಯೆ ನೋಡಿ. ಇದರಿಂದ ನಮ್ಮ ಮಾತುಕತೆ ಒಂದು 2-ವೇ ಸ್ಟ್ರೀಟ್ ಆಗುತ್ತೆ. ಸರಿ, ಈಗ ನಾವು ಈ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಎಲ್ಲರ ಮುಂದೆ ಮಾತಾಡೋದನ್ನ ಕೇವಲ ಒಂದು ಕೆಲಸ ಅಂತ ನೋಡದೆ, ಅದನ್ನ ನಮ್ಮ ಬೆಳವಣಿಗೆಗೆ ಮತ್ತು ನಾಯಕತ್ವಕ್ಕೆ ಸಿಕ್ಕ ಒಂದು ಅವಕಾಶವಾಗಿ ಹೇಗೆ ನೋಡ್ಬೋದು ಅಂತ ತಿಳಿಯೋಣ. ಇದನ್ನ ನೆನ್ಪಿಟ್ಟಿಡಿ, ಮಾತಾಡೋಕೆ ಸಿಗೋ ಪ್ರತಿಯೊಂದು ಅವಕಾಶನೂ ನಾವು ಬೆಳೆಯೋಕೆ ಸಿಕ್ಕ ಒಂದು ಅವಕಾಶ. ಹಾಗಾಗಿ ಈ ಕಮ್ಯುನಿಕೇಷನ್ ಸ್ಕಿಲ್ಲನ್ನ ಬೆಳೆಸ್ಕೊಳ್ಳೋದು ಅನ್ನೋದು ಒಂದು ನಿರಂತರ ಜರ್ನಿ, ಆದರೆ ಖಂಡಿತವಾಗ್ಲೂ ಅದರಿಂದ ಸಿಗೋ ಲಾಭ ತುಂಬಾ ದೊಡ್ಡದು. ಒಬ್ಬ ಸ್ಪೀಕರ್ ಆಡೋ ಮಾತುಗಳಿಗೆ ಜನರಿಗೆ ಸ್ಫೂರ್ತಿ ತುಂಬೋ, ಅವರ ಮೇಲೆ ಪ್ರಭಾವ ಬೀರೋ
ಅಷ್ಟೇ ಯಾಕೆ ಅವರನ್ನ ಲೀಡ್ ಮಾಡೋ ಶಕ್ತಿ ಇರುತ್ತೆ. ಒಂದು ಒಳ್ಳೆ ಸಂದೇಶ ದೊಡ್ಡ ಬದಲಾವಣೆಗಳನ್ನೇ ತರಬಲ್ಲದು. ಹಾಗಾಗಿ ಈ 3 ಪದಗಳನ್ನ ನೆನ್ಪಿಟ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ, ಮಾತ್ನಾಡಿ ಮತ್ತು ಸ್ಫೂರ್ತಿ ನೀಡಿ. ಇದೇ ನಿಮ್ಮ ಯಶಸ್ಸಿನ ಮಂತ್ರ ಆಗ್ಲಿ. ಮತ್ತು ಕೊನೆಯದಾಗಿ ಈ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಿಮ್ಮ ಮುಂದಿನ ಮಾತುಗಳು ಯಾರ ಮನಸ್ಸನ್ನು ಅಥವಾ ಜೀವನವನ್ನೇ ಬದಲಾಯಿಸಬಹುದು? ಇದರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಧ್ವನಿಗೆ ಒಂದು ಶಕ್ತಿ ಇದೆ, ಅದನ್ನ ಬಳಸಿ.